ಈಗ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಅಂತ ಹೇಳ್ತೀನಿ ಬನ್ನಿ. ಫೆಬ್ರವರಿ 9ರಂದು ಕುಂಭಮೇಳಕ್ಕೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು. ಯೋಗಿ ಆಹ್ವಾನದ ಮೇರೆಗೆ ಅಂದರೆ ಯೋಗಿ ಅವರ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಬಂದಿದ್ರು. ಪ್ರಯಾಗ್ರಾಜ್ಗೆ ಭೇಟಿ ಕೊಡ್ತಾರೆ. ನೊಣವಿನಕೆರೆ ಅಜ್ಜಯ್ಯ ಶ್ರೀಗಳ ಜೊತೆ ಭೇಟಿಯನ್ನು ಕೊಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಡಿಕೆಶಿ ದಂಪತಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಆನಂತರ ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಗುತ್ತೆ. ಸಿಎಂ ಮಾಡುವಂತೆ ಡಿಕೆಶಿ ಪೂಜೆ ಸಲ್ಲಿಸಿದ್ರಂತೆ. ಶೀಘ್ರವೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಯೋಗಿಯವರ ಆಹ್ವಾನದ ಮೇರೆಗೆ ಹೋಗಿದ್ರು. ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಯಿತು. ಆಮೇಲೆ ನೊಣವಿನಕೆರೆ ಅಜ್ಜಯ್ಯ ಕೂಡ ಹೋಗಿದ್ರು ಜೊತೆಗೆ. ಆ ದಂಪತಿಗಳು ಅಲ್ಲಿ ದಂಪತಿ ಪುಣ್ಯಸ್ನಾನ ಮಾಡಿದಾಗ ಹಿಂದುಗಳಿಂದ ಆಶೀರ್ವಾದ ಮಾಡ್ತಾ ಇದ್ರು. ಆಮೇಲೆ ಗಂಗಾ ನದಿಯ ನೀರನ್ನ ಅವರ ತಲೆಗೆ ಕೂಡ ಹಾಕ್ತಾ ಇದ್ರು. ಅಂದ್ರೆ ಇವಾಗ 3 ಬಾರಿ ಮುಳುಗಬೇಕು ಅಂತೇಳಿ. ಬಟ್ ಅವರು ಸ್ವಾಮೀಜಿ ಕೂಡ ಜೊತೆಗಿದ್ದ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಬಹಳ ನಂಬ್ತಾರೆ. ನನ್ನ ಶಕ್ತಿ ಅವರು ಅಂತ ಹೇಳ್ತಾರೆ. ಬಿ ಫಾರಂ ಅನ್ನು ಅಲ್ಲಿ ಪೂಜೆ ಮಾಡಿದ ನಂತರ ಅಲ್ಲಿ ಮಾಡಿದ ನಂತರ ಆಮೇಲೆ ಇಂಥದ್ದೆಲ್ಲ ತುಂಬಾ ನಡೆಯುವಂತದ್ದಿದೆ. ಸೊ ಹಾಗಾಗಿ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಹಿಂದುತ್ವದ ಜಪ ಕೂಡ ಬಹಳ ಪಠಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ಗೆ ಪತ್ರ ಬರೆದ್ರು. ಯೋಗಿ ಆದಿತ್ಯನಾಥ್ ಅದನ್ನು ಓದಿದ್ರು. ಅದ್ಭುತ ಕಾರ್ಯಕ್ರಮ ಅಂತ ಹೇಳಿದ್ರು. ಇತ್ಯಾದಿ ನೋಡೋಣ. ಎಲ್ಲ ದೇವರ ಮೇಲೆ ಭಾರ ಹಾಕಿದ್ದಾರೆ. ದೇವರ ಸಿಎಂ ಮಾಡು. ಓಕೆ, ಈಗ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಅಂತ ಹೇಳ್ತೀನಿ ಬನ್ನಿ. ಫೆಬ್ರವರಿ 9ರಂದು ಕುಂಭಮೇಳಕ್ಕೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು. ಯೋಗಿ ಆಹ್ವಾನದ ಮೇರೆಗೆ ಅಂದರೆ ಯೋಗಿ ಅವರ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಬಂದಿದ್ರು. ಪ್ರಯಾಗ್ರಾಜ್ಗೆ ಭೇಟಿ ಕೊಡ್ತಾರೆ. ನೊಣವಿನಕೆರೆ ಅಜ್ಜಯ್ಯ ಶ್ರೀಗಳ ಜೊತೆ ಭೇಟಿಯನ್ನು ಕೊಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಡಿಕೆಶಿ ದಂಪತಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಆನಂತರ ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಗುತ್ತೆ. ಸಿಎಂ ಮಾಡುವಂತೆ ಡಿಕೆಶಿ ಪೂಜೆ ಸಲ್ಲಿಸಿದ್ರಂತೆ. ಶೀಘ್ರವೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಯೋಗಿಯವರ ಆಹ್ವಾನದ ಮೇರೆಗೆ ಹೋಗಿದ್ರು. ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಯಿತು. ಆಮೇಲೆ ನೊಣವಿನಕೆರೆ ಅಜ್ಜಯ್ಯ ಕೂಡ ಹೋಗಿದ್ರು ಜೊತೆಗೆ. ಆ ದಂಪತಿಗಳು ಅಲ್ಲಿ ದಂಪತಿ ಪುಣ್ಯಸ್ನಾನ ಮಾಡಿದಾಗ ಹಿಂದುಗಳಿಂದ ಆಶೀರ್ವಾದ ಮಾಡ್ತಾ ಇದ್ರು. ಆಮೇಲೆ ಗಂಗಾ ನದಿಯ ನೀರನ್ನ ಅವರ ತಲೆಗೆ ಕೂಡ ಹಾಕ್ತಾ ಇದ್ರು. ಅಂದ್ರೆ ಇವಾಗ 3 ಬಾರಿ ಮುಳುಗಬೇಕು ಅಂತೇಳಿ. ಬಟ್ ಅವರು ಸ್ವಾಮೀಜಿ ಕೂಡ ಜೊತೆಗಿದ್ದ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಬಹಳ ನಂಬ್ತಾರೆ. ನನ್ನ ಶಕ್ತಿ ಅವರು ಅಂತ ಹೇಳ್ತಾರೆ. ಬಿ ಫಾರಂ ಅನ್ನು ಅಲ್ಲಿ ಪೂಜೆ ಮಾಡಿದ ನಂತರ ಅಲ್ಲಿ ಮಾಡಿದ ನಂತರ ಆಮೇಲೆ ಇಂಥದ್ದೆಲ್ಲ ತುಂಬಾ ನಡೆಯುವಂತದ್ದಿದೆ. ಸೊ ಹಾಗಾಗಿ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಹಿಂದುತ್ವದ ಜಪ ಕೂಡ ಬಹಳ ಪಠಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ಗೆ ಪತ್ರ ಬರೆದ್ರು. ಯೋಗಿ ಆದಿತ್ಯನಾಥ್ ಅದನ್ನು ಓದಿದ್ರು. ಅದ್ಭುತ ಕಾರ್ಯಕ್ರಮ ಅಂತ ಹೇಳಿದ್ರು. ಇತ್ಯಾದಿ ನೋಡೋಣ. ಎಲ್ಲ ದೇವರ ಮೇಲೆ ಭಾರ ಹಾಕಿದ್ದಾರೆ. ದೇವರ ಸಿಎಂ ಮಾಡು. ಓಕೆ, ಈಗ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಅಂತ ಹೇಳ್ತೀನಿ ಬನ್ನಿ. ಫೆಬ್ರವರಿ 9ರಂದು ಕುಂಭಮೇಳಕ್ಕೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು. ಯೋಗಿ ಆಹ್ವಾನದ ಮೇರೆಗೆ ಅಂದರೆ ಯೋಗಿ ಅವರ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಬಂದಿದ್ರು. ಪ್ರಯಾಗ್ರಾಜ್ಗೆ ಭೇಟಿ ಕೊಡ್ತಾರೆ. ನೊಣವಿನಕೆರೆ ಅಜ್ಜಯ್ಯ ಶ್ರೀಗಳ ಜೊತೆ ಭೇಟಿಯನ್ನು ಕೊಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಡಿಕೆಶಿ ದಂಪತಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಆನಂತರ ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಗುತ್ತೆ. ಸಿಎಂ ಮಾಡುವಂತೆ ಡಿಕೆಶಿ ಪೂಜೆ ಸಲ್ಲಿಸಿದ್ರಂತೆ. ಶೀಘ್ರವೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಯೋಗಿಯವರ ಆಹ್ವಾನದ ಮೇರೆಗೆ ಹೋಗಿದ್ರು. ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಯಿತು. ಆಮೇಲೆ ನೊಣವಿನಕೆರೆ ಅಜ್ಜಯ್ಯ ಕೂಡ ಹೋಗಿದ್ರು ಜೊತೆಗೆ. ಆ ದಂಪತಿಗಳು ಅಲ್ಲಿ ದಂಪತಿ ಪುಣ್ಯಸ್ನಾನ ಮಾಡಿದಾಗ ಹಿಂದುಗಳಿಂದ ಆಶೀರ್ವಾದ ಮಾಡ್ತಾ ಇದ್ರು. ಆಮೇಲೆ ಗಂಗಾ ನದಿಯ ನೀರನ್ನ ಅವರ ತಲೆಗೆ ಕೂಡ ಹಾಕ್ತಾ ಇದ್ರು. ಅಂದ್ರೆ ಇವಾಗ 3 ಬಾರಿ ಮುಳುಗಬೇಕು ಅಂತೇಳಿ. ಬಟ್ ಅವರು ಸ್ವಾಮೀಜಿ ಕೂಡ ಜೊತೆಗಿದ್ದ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಬಹಳ ನಂಬ್ತಾರೆ. ನನ್ನ ಶಕ್ತಿ ಅವರು ಅಂತ ಹೇಳ್ತಾರೆ. ಬಿ ಫಾರಂ ಅನ್ನು ಅಲ್ಲಿ ಪೂಜೆ ಮಾಡಿದ ನಂತರ ಅಲ್ಲಿ ಮಾಡಿದ ನಂತರ ಆಮೇಲೆ ಇಂಥದ್ದೆಲ್ಲ ತುಂಬಾ ನಡೆಯುವಂತದ್ದಿದೆ. ಸೊ ಹಾಗಾಗಿ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಹಿಂದುತ್ವದ ಜಪ ಕೂಡ ಬಹಳ ಪಠಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ಗೆ ಪತ್ರ ಬರೆದ್ರು. ಯೋಗಿ ಆದಿತ್ಯನಾಥ್ ಅದನ್ನು ಓದಿದ್ರು. ಅದ್ಭುತ ಕಾರ್ಯಕ್ರಮ ಅಂತ ಹೇಳಿದ್ರು. ಇತ್ಯಾದಿ ನೋಡೋಣ. ಎಲ್ಲ ದೇವರ ಮೇಲೆ ಭಾರ ಹಾಕಿದ್ದಾರೆ. ದೇವರ ಸಿಎಂ ಮಾಡು. ಓಕೆ, ಈಗ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಅಂತ ಹೇಳ್ತೀನಿ ಬನ್ನಿ. ಫೆಬ್ರವರಿ 9ರಂದು ಕುಂಭಮೇಳಕ್ಕೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು. ಯೋಗಿ ಆಹ್ವಾನದ ಮೇರೆಗೆ ಅಂದರೆ ಯೋಗಿ ಅವರ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಬಂದಿದ್ರು. ಪ್ರಯಾಗ್ರಾಜ್ಗೆ ಭೇಟಿ ಕೊಡ್ತಾರೆ. ನೊಣವಿನಕೆರೆ ಅಜ್ಜಯ್ಯ ಶ್ರೀಗಳ ಜೊತೆ ಭೇಟಿಯನ್ನು ಕೊಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಡಿಕೆಶಿ ದಂಪತಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಆನಂತರ ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಗುತ್ತೆ. ಸಿಎಂ ಮಾಡುವಂತೆ ಡಿಕೆಶಿ ಪೂಜೆ ಸಲ್ಲಿಸಿದ್ರಂತೆ. ಶೀಘ್ರವೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಯೋಗಿಯವರ ಆಹ್ವಾನದ ಮೇರೆಗೆ ಹೋಗಿದ್ರು. ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಯಿತು. ಆಮೇಲೆ ನೊಣವಿನಕೆರೆ ಅಜ್ಜಯ್ಯ ಕೂಡ ಹೋಗಿದ್ರು ಜೊತೆಗೆ. ಆ ದಂಪತಿಗಳು ಅಲ್ಲಿ ದಂಪತಿ ಪುಣ್ಯಸ್ನಾನ ಮಾಡಿದಾಗ ಹಿಂದುಗಳಿಂದ ಆಶೀರ್ವಾದ ಮಾಡ್ತಾ ಇದ್ರು. ಆಮೇಲೆ ಗಂಗಾ ನದಿಯ ನೀರನ್ನ ಅವರ ತಲೆಗೆ ಕೂಡ ಹಾಕ್ತಾ ಇದ್ರು. ಅಂದ್ರೆ ಇವಾಗ 3 ಬಾರಿ ಮುಳುಗಬೇಕು ಅಂತೇಳಿ. ಬಟ್ ಅವರು ಸ್ವಾಮೀಜಿ ಕೂಡ ಜೊತೆಗಿದ್ದ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಬಹಳ ನಂಬ್ತಾರೆ. ನನ್ನ ಶಕ್ತಿ ಅವರು ಅಂತ ಹೇಳ್ತಾರೆ. ಬಿ ಫಾರಂ ಅನ್ನು ಅಲ್ಲಿ ಪೂಜೆ ಮಾಡಿದ ನಂತರ ಅಲ್ಲಿ ಮಾಡಿದ ನಂತರ ಆಮೇಲೆ ಇಂಥದ್ದೆಲ್ಲ ತುಂಬಾ ನಡೆಯುವಂತದ್ದಿದೆ. ಸೊ ಹಾಗಾಗಿ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಹಿಂದುತ್ವದ ಜಪ ಕೂಡ ಬಹಳ ಪಠಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ಗೆ ಪತ್ರ ಬರೆದ್ರು. ಯೋಗಿ ಆದಿತ್ಯನಾಥ್ ಅದನ್ನು ಓದಿದ್ರು. ಅದ್ಭುತ ಕಾರ್ಯಕ್ರಮ ಅಂತ ಹೇಳಿದ್ರು. ಇತ್ಯಾದಿ ನೋಡೋಣ.
ಎಲ್ಲ ದೇವರ ಮೇಲೆ ಭಾರ ಹಾಕಿದ್ದಾರೆ, ದೇವರೇ ಸಿಎಂ ಮಾಡು. ಓಕೆ, ಈಗ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಅಂತ ಹೇಳ್ತೀನಿ ಬನ್ನಿ. ಫೆಬ್ರವರಿ 9ರಂದು ಕುಂಭಮೇಳಕ್ಕೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು. ಯೋಗಿ ಆಹ್ವಾನದ ಮೇರೆಗೆ, ಅಂದರೆ ಯೋಗಿಯವರ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಬಂದಿದ್ರು. ಪ್ರಯಾಗ್ರಾಜ್ಗೆ ಭೇಟಿ ಕೊಡ್ತಾರೆ. ನೊಣವಿನಕೆರೆ ಅಜ್ಜಯ್ಯ ಶ್ರೀಗಳ ಜೊತೆ ಭೇಟಿಯನ್ನು ಕೊಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಡಿಕೆಶಿ ದಂಪತಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಆನಂತರ ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಗುತ್ತೆ. ಸಿಎಂ ಮಾಡುವಂತೆ ಡಿಕೆಶಿ ಪೂಜೆ ಸಲ್ಲಿಸಿದ್ರಂತೆ. ಶೀಘ್ರವೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಯೋಗಿಯವರ ಆಹ್ವಾನದ ಮೇರೆಗೆ ಹೋಗಿದ್ರು. ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಯಿತು. ಆಮೇಲೆ ನೊಣವಿನಕೆರೆ ಅಜ್ಜಯ್ಯ ಕೂಡ ಹೋಗಿದ್ರು ಜೊತೆಗೆ. ಆ ದಂಪತಿಗಳು ಅಲ್ಲಿ ದಂಪತಿ ಪುಣ್ಯಸ್ನಾನ ಮಾಡಿದಾಗ ಹಿಂದುಗಡೆಯಿಂದ ಆಶೀರ್ವಾದ ಮಾಡ್ತಾ ಇದ್ರು. ಆಮೇಲೆ ಗಂಗಾ ನದಿಯ ನೀರನ್ನ ಅವರ ತಲೆಗೆ ಕೂಡ ಹಾಕ್ತಾ ಇದ್ರು. ಅಂದ್ರೆ ಇವಾಗ 3 ಬಾರಿ ಮುಳುಗಬೇಕು ಅಂತೇಳಿ. ಬಟ್ ಅವರು ಸ್ವಾಮೀಜಿ ಕೂಡ ಜೊತೆಗಿದ್ದ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಬಹಳ ನಂಬ್ತಾರೆ. ನನ್ನ ಶಕ್ತಿ ಅವರು ಅಂತ ಹೇಳ್ತಾರೆ. ಬಿ ಫಾರಂ ಅನ್ನು ಅಲ್ಲಿ ಪೂಜೆ ಮಾಡಿದ ನಂತರ, ಅಲ್ಲಿ ಮಾಡಿದ ನಂತರ ಆಮೇಲೆ ಇಂಥದ್ದೆಲ್ಲ ತುಂಬಾ ನಡೆಯುವಂತದ್ದಿದೆ. ಸೊ ಹಾಗಾಗಿ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಹಿಂದುತ್ವದ ಜಪ ಕೂಡ ಬಹಳ ಪಠಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ಗೆ ಪತ್ರ ಬರೆದ್ರು. ಯೋಗಿ ಆದಿತ್ಯನಾಥ್ ಅದನ್ನು ಓದಿದ್ರು. ಅದ್ಭುತ ಕಾರ್ಯಕ್ರಮ ಅಂತ ಹೇಳಿದ್ರು, ಇತ್ಯಾದಿ. ನೋಡೋಣ, ಎಲ್ಲ ದೇವರ ಮೇಲೆ ಭಾರ ಹಾಕಿದ್ದಾರೆ, ದೇವರೇ ಸಿಎಂ ಮಾಡು. ಓಕೆ, ಈಗ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಅಂತ ಹೇಳ್ತೀನಿ ಬನ್ನಿ. ಫೆಬ್ರವರಿ 9ರಂದು ಕುಂಭಮೇಳಕ್ಕೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು. ಯೋಗಿ ಆಹ್ವಾನದ ಮೇರೆಗೆ, ಅಂದರೆ ಯೋಗಿಯವರ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಬಂದಿದ್ರು. ಪ್ರಯಾಗ್ರಾಜ್ಗೆ ಭೇಟಿ ಕೊಡ್ತಾರೆ. ನೊಣವಿನಕೆರೆ ಅಜ್ಜಯ್ಯ ಶ್ರೀಗಳ ಜೊತೆ ಭೇಟಿಯನ್ನು ಕೊಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಡಿಕೆಶಿ ದಂಪತಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಆನಂತರ ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಗುತ್ತೆ. ಸಿಎಂ ಮಾಡುವಂತೆ ಡಿಕೆಶಿ ಪೂಜೆ ಸಲ್ಲಿಸಿದ್ರಂತೆ. ಶೀಘ್ರವೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಯೋಗಿಯವರ ಆಹ್ವಾನದ ಮೇರೆಗೆ ಹೋಗಿದ್ರು. ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಯಿತು. ಆಮೇಲೆ ನೊಣವಿನಕೆರೆ ಅಜ್ಜಯ್ಯ ಕೂಡ ಹೋಗಿದ್ರು ಜೊತೆಗೆ. ಆ ದಂಪತಿಗಳು ಅಲ್ಲಿ ದಂಪತಿ ಪುಣ್ಯಸ್ನಾನ ಮಾಡಿದಾಗ ಹಿಂದುಗಡೆಯಿಂದ ಆಶೀರ್ವಾದ ಮಾಡ್ತಾ ಇದ್ರು. ಆಮೇಲೆ ಗಂಗಾ ನದಿಯ ನೀರನ್ನ ಅವರ ತಲೆಗೆ ಕೂಡ ಹಾಕ್ತಾ ಇದ್ರು. ಅಂದ್ರೆ ಇವಾಗ 3 ಬಾರಿ ಮುಳುಗಬೇಕು ಅಂತೇಳಿ. ಬಟ್ ಅವರು ಸ್ವಾಮೀಜಿ ಕೂಡ ಜೊತೆಗಿದ್ದ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಬಹಳ ನಂಬ್ತಾರೆ. ನನ್ನ ಶಕ್ತಿ ಅವರು ಅಂತ ಹೇಳ್ತಾರೆ. ಬಿ ಫಾರಂ ಅನ್ನು ಅಲ್ಲಿ ಪೂಜೆ ಮಾಡಿದ ನಂತರ, ಅಲ್ಲಿ ಮಾಡಿದ ನಂತರ ಆಮೇಲೆ ಇಂಥದ್ದೆಲ್ಲ ತುಂಬಾ ನಡೆಯುವಂತದ್ದಿದೆ. ಸೊ ಹಾಗಾಗಿ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಹಿಂದುತ್ವದ ಜಪ ಕೂಡ ಬಹಳ ಪಠಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ಗೆ ಪತ್ರ ಬರೆದ್ರು. ಯೋಗಿ ಆದಿತ್ಯನಾಥ್ ಅದನ್ನು ಓದಿದ್ರು. ಅದ್ಭುತ ಕಾರ್ಯಕ್ರಮ ಅಂತ ಹೇಳಿದ್ರು, ಇತ್ಯಾದಿ. ನೋಡೋಣ, ಎಲ್ಲ ದೇವರ ಮೇಲೆ ಭಾರ ಹಾಕಿದ್ದಾರೆ, ದೇವರೇ ಸಿಎಂ ಮಾಡು. ಓಕೆ, ಈಗ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಅಂತ ಹೇಳ್ತೀನಿ ಬನ್ನಿ. ಫೆಬ್ರವರಿ 9ರಂದು ಕುಂಭಮೇಳಕ್ಕೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು. ಯೋಗಿ ಆಹ್ವಾನದ ಮೇರೆಗೆ, ಅಂದರೆ ಯೋಗಿಯವರ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಬಂದಿದ್ರು. ಪ್ರಯಾಗ್ರಾಜ್ಗೆ ಭೇಟಿ ಕೊಡ್ತಾರೆ. ನೊಣವಿನಕೆರೆ ಅಜ್ಜಯ್ಯ ಶ್ರೀಗಳ ಜೊತೆ ಭೇಟಿಯನ್ನು ಕೊಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಡಿಕೆಶಿ ದಂಪತಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಆನಂತರ ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಗುತ್ತೆ. ಸಿಎಂ ಮಾಡುವಂತೆ ಡಿಕೆಶಿ ಪೂಜೆ ಸಲ್ಲಿಸಿದ್ರಂತೆ. ಶೀಘ್ರವೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಯೋಗಿಯವರ ಆಹ್ವಾನದ ಮೇರೆಗೆ ಹೋಗಿದ್ರು. ತ್ರಿವೇಣಿ ಸಂಗಮದಲ್ಲಿ ಶ್ರೀಗಳಿಂದ ವಿಶೇಷ ಪೂಜೆ ಆಯಿತು. ಆಮೇಲೆ